ಸರ್ ಈಗ ನಾನು ಮುಂಚೆ ಚೆನ್ನಾಗಿದ್ದೆ ಕೋವಿಶೀಲ್ಡ್ ತೆಗೆದುಕೊಂಡ್ಮೇಲೆ ಏನೋ ಒಂಥರ ಸುಸ್ತು ಮತ್ತೆ ಸ್ವಲ್ಪ ಎದೆ ನೋವು ಕಾಣಿಸ್ಕೊತಾ ಇದೆ ಮತ್ತೆ ನಿಶ್ಶಕ್ತಿ ಕೈಕಾಲು ನೋವು ನನಗೆ ಸ್ಟ್ರೋಕ್ ಆಗೋಯ್ತು ಎಷ್ಟೋ ಜನ ಸತ್ತು ಈ ಥರ ಒಂದು ಮನೋಭಾವ ಸಾಕಷ್ಟು ಜನರಲ್ಲಿ ಇದೆ. ಸೊ ಅದು ಅವ್ರಿಗೆ ವಯೋಸಹಜವಾಗಿ ಆ ಟೈಮಲ್ಲೇ ಬರಬೇಕು ಅಂತ ಬಂತ ಅಥವಾ ಅವರ ಫುಡ್ಡು ಅವ್ರ ಲೈಫ್ ಸ್ಟೈಲಿಂದ ಬಂತ ಅದು ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು ಇದರಿಂದನೇ ಬಂದ್ಬಿಡ್ತೇನೋ ಅನ್ನುವಂಥ ಯೋಚನೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಡಾಕ್ಟ್ರಾಗಿ ಏನು ಹೇಳ್ತೀರಿ ಸರ್? ಶಿವಪ್ರಸಾದ್, ನಾನು ಮೆಡಿಕಲ್ ಸ್ಟೂಡೆಂಟ್ ಇದ್ದಾಗೆ ನನ್ನ ಟೀಚರ್ ಒಂದು ಮಾತು ಹೇಳಿದರು, ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ನೆವರ್ ಡಿಸ್ಕವರ್ಡ್. ಅಂದರೆ ನಾವು ಜಂಟಾಮೈಸಿನ್ ಅದು ಇದು ಹೇಳಿದೆ ಚಿಕ್ಕ ಹುಡುಗರು. ನನ್ನ ಟೀಚರ್ ಹೇಳಿದರು, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ನೆವರ್ ಡಿಸ್ಕವರ್ಡ್ ಅನ್ ಅರ್ತ್. ನಾವು ಹೇಳೋ ಮಾತಿದೆಯಲ್ಲ, ನಾವು ಕೊಡೋ ಧೈರ್ಯ ಇದೆಯಲ್ಲ. ಇವತ್ತು ನಾನೇ ಎಷ್ಟು ಪಾಪ್ಯುಲರ್ ಅಂದರೆ, ಕೋವಿಡ್ ಸಮಯದಲ್ಲಿ ಜನಗಳಿಗೆ ಹೆದರ್ಕೋಬೇಡಿ, ಏನೂ ಆಗಲ್ಲ, ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಷ್ಟೇ ಅಲ್ಲ, ಇದೊಂದು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂತ ಧೈರ್ಯ ಹೇಳಿದೆ. ಇವತ್ತು ಕೂಡ ಅದೇ ಜನಗಳಿಗೆ ಸೈಕಲಾಜಿಕಲ್ಲೇ. ಇವತ್ತು ನೋಡಿ, ನಾನು ಚೆನ್ನಾಗೇ ಇದ್ದೀನಿ, ನಾಳೆ ಏನೋ ಚೆಸ್ಟ್ ಪೇಯ್ನ್ ಬಂತು ಅಂದರೆ 108 ಕಾರಣಗಳು. ನಿಮಗೂ ಅಷ್ಟೇ, ನಿಮಗೆ ಚೆಸ್ಟ್ ಪೇಯ್ನ್ ಬರ್ಬೋದು, ಸ್ಟ್ರೋಕ್ ಲಕ್ಷಣಗಳು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು. ಇವೆಲ್ಲಕ್ಕೂ ಕಾರಣ ವ್ಯಾಕ್ಸಿನ್ ಅಂತೂ ಅಲ್ಲ. ನೋಡಿ, ಪೋಸ್ಟ್ ಕೋವಿಡ್ ಸೀಕ್ವೆಲೆ ಅಂತೀವಿ ನಾವು. ತುಂಬ ಜನಕ್ಕೆ ಯಂಗ್ಸ್ಟರ್ಸ್ಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅದು ಕೋವಿಡ್ ಬಂದ ಮೇಲೆ. ಅದು ನಿಜ. ಕೋವಿಡ್ ರಿಕವರಿ ಆದ್ರಲ್ಲ ಅಂಥವ್ರಿಗೆ ಪೋಸ್ಟ್ ಕೋವಿಡ್ ಎಫೆಕ್ಟ್ ಅಂತೀವಿ ನಾವು. ಕೆಲವರು ರಕ್ತನಾಳಗಳಲ್ಲಿ ಹೆಪ್ಪು ಕಟ್ತು, TTS ಅಂತೀವಿ ನಾವು, ಥ್ರಾಂಬೋಸೈಟಿಕ್ ಥ್ರಾಂಬೋಪಿನಿಕ್ ಸಿಂಡ್ರೋಮ್ ಅಂತೀವಿ. ಅದು ಕೆಲವ್ರಿಗೆ ಆಯಿತು. ಹಂಗಾದಾಗ ಅದಕ್ಕೆ ಇವತ್ತು ನಾಳೆ ಏನಾದರೂ ನೀವು 3 ಡೋಸ್ ತೊಗೊಂಡು ನಾಳೆ ಏನಾದರೂ ಚೆಸ್ಟ್ ಪೇಯ್ನ್ ಬಂದರೆ ದಯವಿಟ್ಟು ಜಯದೇವಾಗ ಹೋಗಿ ತೋರಿಸ್ಕೊಳ್ಳಿ. ನಾನು ಯಾಕೋ ತೊಗೊಂಬಿಟ್ಟೆ, ಯಾರ್ದೋ ಮಾತು ಕೇಳಿ ತೊಗೊಂಬಿಟ್ಟೆ ಹಂಗೆ ಅಂದ್ಕೊಳ್ಳೋದು ಬೇಡ. ನಿಮಗೆ 108 ಕಾರಣಗಳಿರ್ತವೆ, ಇದಂತೂ ಕಾರಣ ಅಲ್ಲ. ಇದಿದ್ದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್. ಇಷ್ಟು ಧೈರ್ಯ ನಾನು ಹೇಳಬಲ್ಲೆ, ಇದು ಕಾರಣ ಅಲ್ಲ. ಆದರೆ ನಿಮಗೆ ಕಾಯಿಲೆನೇ ಬರೋಲ್ಲ ಅಂತಲ್ಲ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಮನುಷ್ಯನಿಗೆ ಬರ್ದಿರೋ ಮರಕ್ಕೆ ಬರುತ್ತಾ ಅಂತಾರೆ. ಏನೇ ಬಂದರೂ ಕೂಡ ಇವತ್ತು ಡೋಂಟ್ ಬ್ಲೇಮ್, ಮುಗ್ದೋಯ್ತು. ನೋಡಿ, ಇನ್ನೊಂದು ನಾನು ಹೇಳ್ತೀನಿ, ಇಟ್ ವಾಸ್ ಎ ಪ್ಯಾಂಡಮಿಕ್ ಡಿಸೀಸ್. ಒಬ್ಬ ವೈದ್ಯನಾಗಿ ನಾವು ಕೆಲವು ಪದಗಳನ್ನ ಯೂಸ್ ಮಾಡ್ತೀವಿ. ಕೆಲವು ಕಾಯಿಲೆಗಳು ಎಪಿಡೆಮಿಕ್ಕು, ಎಂಡೆಮಿಕ್ಕು, ಸ್ಪೊರಾಡಿಕ್ಕು. ಇದಕ್ಕಿದ್ದಂಗೆ ಜಾಂಡೀಸ್ ಬರುತ್ತೆ ರಾಜಾಜಿನಗರ ಸುತ್ತಮುತ್ತ, ಅದು ಸ್ಪೊರಾಡಿಕ್ ಅಂತೀವಿ. ಇದು ಪ್ಯಾಂಡಮಿಕ್ ಕಾಯಿಲೆಗಳು ಅಂದರೆ 40 ವರ್ಷಕ್ಕೊಂದೇ ಸಾರಿ ಬರೋದು, 35ರಿಂದ 40. ಕಳೆದ ಪ್ಯಾಂಡಮಿಕ್ ಪ್ಲೇಗ್ ಇತ್ತು, ಅದಕ್ಕೆ ಮೊದಲು ಇನ್ಫ್ಲೂಯೆನ್ಸಾ ಇತ್ತು, ಲಕ್ಷಾಂತರ ಜನ ಸತ್ತೋಗಿದ್ರು. ಇವತ್ತು 40 ವರ್ಷ ಆದಮೇಲೆ ಬಂದಂಥ ಈ ವೈರಲ್ ಕಾಯಿಲೆ ಕೊರೋನಾ, ಇದು ಒಂದು ಪ್ಯಾಂಡಮಿಕ್ ಕಾಯಿಲೆ. 3 ಅಲೆ ಮುಗಿದೋಯ್ತು. ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡಿರೋದ್ರಿಂದ 4ನೇ ಅಲೆ 5ನೇ ಅಲೆ ನಮ್ಗೆ ಅಫೆಕ್ಟ್ ಆಗಲೇ ಇಲ್ಲ. ವ್ಯಾಕ್ಸಿನ್ಗಾನ ತೊಗೊಳ್ದೇ ಇದ್ದರೆ ಡೆಫಿನೆಟ್ಲಿ 4ನೇ ಅಲೆ ಬಂದಿರೋದು, 5ನೇದು ಬಂದಿರೋದು. ಅಮೇರಿಕಾ ಒಳಗಿದ್ದು ನಾವು ನೋಡಿದ್ದೀವಿ. ಕೆಲವರೆಲ್ಲ ಅಲ್ಲಿ ವ್ಯಾಕ್ಸಿನ್ ತೊಗೊಳ್ಳಿಲ್ಲ, 4ನೇ ಅಲೆ ಬಂತು, 5ನೇ ನಮ್ಮಲ್ಲಿ ಬರಲಿಲ್ಲ. ಹಂಗಾಗಿ ಜನರಿಗೆ ಒಬ್ಬ ಜವಾಬ್ದಾರಿಯುತ ಡಾಕ್ಟ್ರಾಗಿ ನಾನೊಂದು ಮಾತು ಹೇಳ್ತೀನಿ, ನಾವೆಲ್ಲ ತೊಗೊಂಡಿರೋದು ಒಳ್ಳೆಯದು. ಸೊ ಹಂಗಾಗಿ ನಾವು ಸೇಫಾಗಿದ್ದೀವಿ. ನಾಳೆ ಏನಾದರೂ ಬೇರೆ ಬೇರೆ ಕಾಯಿಲೆಗಳು ಬಂದರೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ. ಹೋಗಿ, ನೀವು ಸ್ಟ್ರೋಕ್ ಇದ್ದರೆ ಜಯದೇವಕ್ಕೆ ನಿಮ್ಯಾನ್ಸಿ ತೋರಿಸ್ಕೊಳ್ಳಿ. ಎದೆ ನೋವು ಬಂದರೆ ಜಯದೇವ್ ಹೋಗಿ, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಮ್ಮ ಹತ್ರ ಬನ್ನಿ, ನಾವು ನಿಮಗೆ ಡೆಫಿನೆಟ್ಲಿ ಸಲಹೆ ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಇಷ್ಟಂತೂ ಹೇಳಬಲ್ಲೆ, ದಯವಿಟ್ಟು ಆತಂಕ ಬೇಡ, ಫೀವರ್ ಎಲ್ಲ ಬೇಡ. ಸೊ ಅದಕ್ಕೆ ತಕ್ಕಾದ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ.